ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣ ಬೆಳೆಸುವಲ್ಲಿ ಎನ್ಎಸ್ಎಸ್ ಶಿಬಿರಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬೆನ್ನೆ ಅಭಿಪ್ರಾಯಪಟ್ಟರು. ದಾಂಡೇಲಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರವನ್ನು ಸಸಿಗೆ ನೀರೆರೆದು ಉದ್ಘಾಟಿಸಿ ಮಾತನಾಡಿದ ಪೌರಾಯುಕ್ತರು, ಹೊಸ ನಾಯಕತ್ವ ನಿರ್ಮಾಣವಾಗುತ್ತದೆ. ವಿದ್ಯಾರ್ಥಿ ಯುವ ಸಮುದಾಯದಲ್ಲಿ ನಾಯಕತ್ವ ಗುಣಗಳು ಬೆಳೆಯುತ್ತವೆ. ಇಂದು ರಾಷ್ಟ್ರ ಹಾಗೂ ರಾಜ್ಯಗಳನ್ನು ಮುನ್ನಡೆಸುತ್ತಿರುವ ಹಲವಾರು ನಾಯಕರು ಎನ್ಎಸ್ಎಸ್ ಶಿಬಿರಗಳಲ್ಲಿ ತರಬೇತಿ ಪಡೆದವರಾಗಿದ್ದಾರೆ. ಸಮಾಜದಲ್ಲಿ ಬದಲಾವಣೆಗಳು ಸಾಮಾಜಿಕ ಅರಿವು ಇರುವ ಚಳುವಳಿಗಳಿಂದ ಸಾಧ್ಯವಾಗುತ್ತದೆ. ರಾಷ್ಟ್ರೀಯ ಸೇವಾ ಯೋಜನೆ ಚಳುವಳಿಗಳನ್ನು ಮುನ್ನಡೆಸುವ ಸಾಮಾಜಿಕ ಅರಿವನ್ನು ಯುವ ಸಮುದಾಯಕ್ಕೆ ನೀಡುತ್ತವೆ ಎಂದರು. ಇದು ಇವನ್ ದ ಸರೌಂಡಿಂಗ್ ಎಲ್ಲ ಎಷ್ಟು ಕ್ಲೀನ್ ಇದೆ. ಐ ಥಿಂಕ್ ಸ್ಟೂಡೆಂಟ್ಸ್ಗೂ ನಾವು ಅಪ್ರಿಷಿಯೇಟ್ ಮಾಡಬೇಕು. ಯಾವ ಕಾಲೇಜ್ ಎಷ್ಟು ನೀಟಾಗಿ ಕ್ಲೀನಾಗಿ ಇರುವುದಿಲ್ಲ. ಬಟ್ ಇನ್ ಕಾಲೇಜ್ ದೆನ್ ಒಂದು ಮೆಡಿಸಿನಲ್ ಇವರು ಶಿ ವಾಸ್ ಟೆಲಿಂಗ್ ಮೀ, ಐ ಥಿಂಕ್ in her speech she was saying Vidya alla, no, not Vidya, Vinaya. Vidya and Vinaya both very confusing. So Vinaya was saying medicinal plants ಒಂದು ಗಾರ್ಡನ್ ಇದೆ, ನಾವು ಆವಾಗ ಬಂದು ನೋಡ್ಕೊಂಡು ಹೋಗಿದ್ದೀವಿ. ಅದನ್ನು ಚೆನ್ನಾಗಿ ಇಟ್ ಈಸ್ ಕಮಿಂಗ್ ಅಪ್. ನಮ್ಮ ಸರ್ದು ತೆಲಿನಲ್ಲಿ ಏನಾದರೂ ಹೊಟ್ಟೆ ಸಿಡಿಸಿ ಸದಸ್ಯರಾದ ಬಶೀರ್ ಗಿರಿಯಾಲ ಹಾಗೂ ಎನ್ಎಸ್ಎಸ್ ಅಧಿಕಾರಿ ಡಾಕ್ಟರ್ ವಿನಯ ಜಿ ನಾಯಕ್ ಉಪಸ್ಥಿತರಿದ್ದರು. ಹರ್ಲಾಪುರದ ಶಂಭಯ್ಯ ಹಿರೇಮಠ ಹಾಗೂ ಕಲಾ ತಂಡದವರು ಸಾಮಾಜಿಕ ಜಾಗೃತಿಯ ಹಾಡುಗಳನ್ನು ಹಾಡಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲರಾದ ಡಾಕ್ಟರ್ ಎಂಡಿ ಒಕ್ಕುಂದ ಅವರು ವಿದ್ಯಾರ್ಥಿ ಯುವ ಸಮುದಾಯದಲ್ಲಿ ಶ್ರಮ, ಗೌರವ ಹಾಗೂ ವೈಚಾರಿಕ ಪ್ರಜ್ಞೆಯನ್ನ ಬೆಳೆಸುವುದು ಹಾಗೂ ಅವರು ಸಮಾಜದಲ್ಲಿ ಸಾಮಾಜಿಕ ಜಾಗೃತಿಯನ್ನ ಮೂಡಿಸುವಂತೆ ವ್ಯಕ್ತಿತ್ವ ನಿರ್ಮಾಣ ಎನ್ಎಸ್ಎಸ್ ವಿಶೇಷ ಶಿಬಿರದಿಂದ ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಭಾವನಾ ಪ್ರಾರ್ಥಿಸಿದರು. ಸ್ಯಾಮ್ಯುವೆಲ್ ವರ್ಡರ್ ಸ್ವಾಗತಿಸಿದರು. ಪ್ರಶಾಂತ್ ದೇವುಸ್ಕರ್ ವಂದಿಸಿದರು. ಅನು ಕಾರ್ಯಕ್ರಮವನ್ನು ನಿರೂಪಿಸಿದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.